ಸಾಬುದಾನ ಖೀರ್ ಅಥವಾ ಸಬ್ಬಕ್ಕಿ ಪಾಯಸ ಉಪವಾಸಕ್ಕೆ ಅಂತ ಸ್ಪೆಷಲ್ ಆಗಿ ಮಾಡೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಏಕಾದಶಿ ಬರ್ತಾ ಇದೆ. ಈ ರೀತಿ ಪರ್ಫೆಕ್ಟ್ ಆಗಿರುವಂಥ ಸಾಬುದಾನ ಖೀರ್ನ ನೀವು ಕೂಡ ಮಾಡ್ಕೊಳ್ಬೋದು. ಕೆಲವೊಂದು ಟಿಪ್ಸ್ ಇದೆ, ಅದನ್ನು ಫಾಲೋ ಮಾಡಿದರೆ ಬಿಡಿ ಬಿಡಿಯಾಗಿ ಯಾವುದೇ ರೀತಿಯ ಗಂಟಿಲ್ಲದೆ ಸೂಪರ್ ಟೇಸ್ಟಿ ಆಗಿರುವಂಥ ಸಾಬುದಾನ ಖೀರ್ ರೆಡಿ ಆಗಿಬಿಡುತ್ತೆ. ಬರೀ ಉಪವಾಸಕ್ಕಲ್ಲ, ಬೇರೆ ಯಾವುದೇ ಸಂದರ್ಭದಲ್ಲೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಸಬ್ಬಕ್ಕಿ ಸಿಗುತ್ತಲ್ಲ ಅದು ಇದು. ಇನ್ನೊಂದು ಸಬ್ಬಕ್ಕಿ ಸಿಗುತ್ತೆ, ಪುಟಾಣಿ ಕಾಳಿರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಯಾವುದೇ ಸಬ್ಬಕ್ಕಿನ ತಗೊಳ್ಳಿ. ನೀರನ್ನ ಹಾಕಿ 2ರಿಂದ 3 ಸಾರಿ ನಾವು ಇದನ್ನ ರಿನ್ಸ್ ಮಾಡ್ಕೊಳ್ಬೇಕು. ತುಂಬಾ ಕೈಯಿಂದ ಉಜ್ಜಿ ತೊಳೆಯಕ್ಕೆ ಹೋಗ್ಬೇಡಿ, ಇಲ್ಲಾಂದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ. ಸ್ವಲ್ಪ ನಿಧಾನವಾಗಿ ಈ ರೀತಿ ಕೈಯಿಂದ ರಿನ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಹಾಗೆ ನಾವು 2ರಿಂದ 3 ಸಾರಿ ಏನಕ್ಕೆ ರಿನ್ಸ್ ಮಾಡ್ಬೇಕಂದ್ರೆ ಇದ್ರಲ್ಲಿರುವಂತ ಸ್ಟಾರ್ಚ್ ಅಂಶ ಹೋಗ್ಬೇಕು. ಸ್ಟಾರ್ಚ್ ಅಂಶ ಇದ್ರೆ ಸಾಬುದಾನ ಗಂಟು ಗಂಟಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ವೈಟ್ ಕಲರ್ ನೀರು ಬಂದಿದೆಯಲ್ಲ, ಇದನ್ನ ಚೆಲ್ಬಿಟ್ಟು ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಫ್ರೆಶ್ ನೀರನ್ನ ಹಾಕಿ 1 ರಾತ್ರಿ ನೆನೆಯಕ್ಕೆ ಇಡ್ತೀನಿ. ಸಮಯ ಇಲ್ಲ ಅಂದ್ರೆ ನೀವು 1ರಿಂದ 2 ಗಂಟೆ ಕೂಡ ನೆನೆಯಕ್ಕೆ ಇಡ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಂದ್ರೆ ಹಾಕಿರೋ ಅಷ್ಟು ನೀರನ್ನು ಎಬ್ಸಾರ್ಬ್ ಮಾಡಿಕೊಂಡು ಸೈಜಲ್ಲಿ ಕೂಡ ದೊಡ್ಡದಾಗಿರುತ್ತೆ. ನೀವು ನೋಡ್ಬೋದು, ಚೂರು ನೀರು ಉಳಿದಿಲ್ಲ, ಹಾಗೆ ಸಾಫ್ಟ್ ಆಗಿ ಚೆನ್ನಾಗಿ ನೆಂದಿದೆ. ಈಗ ನಾವು ಇದನ್ನ ಬೇಯಿಸ್ಕೊಳಕ್ ಹಾಕೊಳ್ಳೋಣ. ನೀವು ಈ ನೆನೆಸಿರುವಂತಹ ಸಬ್ಬಕ್ಕಿನ ಡೈರೆಕ್ಟ್ ಆಗಿ ಹಾಲಿಗೆ ಹಾಕಿದ್ರೆ ಹಾಲು ಒಡೆಯೋ ಚಾನ್ಸ್ ಇರುತ್ತೆ, ಮತ್ತೆ ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೊದಲಿಗೆ ಇದನ್ನ ನೀರಲ್ಲಿ ಒಂದ್ಸರಿ ಕುದಿಸ್ಕೊಂಡ್ ಬಿಡೋಣ. ಒಂದು ಪಾತ್ರೆಯಲ್ಲಿ ಆಲ್ರೆಡಿ ನಾನು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಿರುವಂತಹ ಸಾಬುದಾನನ ಹಾಕೊಂಡ್ಬಿಡ್ತೀನಿ. ಈ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಸ್ಟಾರ್ಚ್ ಉಳಿದಿರುತ್ತಲ್ಲ ಅದು ಕೂಡ ಹೋಗ್ಬಿಡುತ್ತೆ, ಮತ್ತೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಸಾಬುದಾನ. ಹಾಗೆ ಹಾಲಿನಲ್ಲಿ ಹಾಕಿದ ತಕ್ಷಣ ಹಾಲನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಇದನ್ನ ನೀರಲ್ಲಿ ಕುದಿಸ್ಕೊಂಡಿರ್ತೀವಿ. 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. 2ರಿಂದ 3 ನಿಮಿಷ ಆದ್ಮೇಲೆ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನಾವು ಒಂದು ಸಾನ್ಗೆಗೆ ಹಾಕಿ ಸೋಸ್ಕೊಂಡ್ ಬಿಡೋಣ. ನೀರಿನ ಸಮೇತ ನೀವು ಖೀರನ್ನ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಬರೀ ಹಾಲಿನಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಈ ರೀತಿ ಸ್ಟೇನ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಈಗ ಒಂದು ಪ್ಯಾನ್ಗೆ ನಾನು 1 ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ದೀನಿ. ಅದಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬಾದಾಮ್, ಗೋಡಂಬಿ ಮತ್ತೆ ಪಿಸ್ತಾನ ಹುರ್ಕೊಂಡ್ ಬಿಡ್ತೀನಿ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಡೋಣ. ಸ್ವಲ್ಪ ಗೋಲ್ಡನ್ ಕಲರ್ ಆದ್ರೆ ಸಾಕು. ಹಾಗೆ ನಿಮ್ಗೆ ಕಿಶ್ಮಿಶ್ ಇಷ್ಟ ಇದ್ರೆ ನೀವು ಅದನ್ನು ಕೂಡ ಹಾಕೊಳ್ಬೋದು. ಹುರಿದಿರೋ ಅಂತ ಡ್ರೈ ಫ್ರೂಟ್ಸ್ನ ತೆಗೆದ್ಬಿಟ್ಟು ಅದೇ ಪ್ಯಾನ್ಗೆ 1 ಲೀಟರ್ನಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಫುಲ್ ಫ್ಯಾಟ್ ಇರುವಂತ ಹಾಲನ್ನ ತಗೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ, ಕೆನೆ ಭರಿತವಾಗಿರುತ್ತೆ, ಸಖತ್ತಾಗಿರುತ್ತೆ ತಿನ್ನಕ್ಕೆ. ಹಾಲು ಕುದಿ ಬಂದಿದೆ. ಈಗ ಇದ್ರಿಂದ ಸ್ವಲ್ಪ ಹಾಲನ್ನ ನಾನು ತೆಗೆದು ಕೇಸರ್ನ ನೆನೆ ಇಟ್ಕೊಂಡ್ಬಿಡ್ತೀನಿ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕೇಸರ್ನ ಹಾಕೊಳ್ಳೋದ್ರಿಂದ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಹಾಲನ್ನ ನಾನು ಕುದಿಸ್ಕೊಂಡು ಅದರ ಅರ್ಧದಷ್ಟಾಗಿದೆ, ನೀವು ನೋಡ್ಬೋದು. ಕ್ವಾಂಟಿಟಿ ಕಡಿಮೆ ಆಗಿದೆ, ಹಾಗೆ ಗಟ್ಟಿಯಾಗಿದೆ. ಈ ಸೈಡ್ ಏನು ಕೆನೆ ಬಂದಿರುತ್ತಲ್ಲ ಅದನ್ನು ತೆಗೆದು ಹಾಲಿಗೆ ಹಾಕೊಂಡ್ಬಿಡಿ. ಈಗ ಬೇಯಿಸಿಟ್ಕೊಂಡಿರುವಂತಹ ಸಬ್ಬಕ್ಕಿನ ಹಾಲಿಗೆ ಹಾಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಕುದ್ದ ಮೇಲೆ ಬಿಡಿ ಬಿಡಿಯಾಗಿ ಫುಲ್ ಸೂಪರ್ ಆಗಿ ಬರುತ್ತೆ. ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸಬ್ಬಕ್ಕಿ ಎಲ್ಲ ಬಿಡಿ ಬಿಡಿ ಆಗ್ಬಿಡುತ್ತೆ ಹಾಲಿನೊಳಗಡೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಬಿಡಿ ಬಿಡಿ ಆಗಿದೆ. ಈಗ ಇದಕ್ಕೆ ನೆನ್ಸಿಟ್ಟಿರುವಂತ ಕೇಸರ್ನ ಹಾಕೊಂಡ್ಬಿಡ್ತೀನಿ. ಹಾಗೆ ಸಕ್ಕರೆನ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟ ಇದ್ರೆ ಸಕ್ಕರೆನ ಜಾಸ್ತಿ ಹಾಕೊಳ್ಳಿ, ಇಲ್ಲ ಕಡಿಮೆ ಇಷ್ಟ ಇದ್ರೆ ಕಡಿಮೆ ಹಾಕೊಳ್ಳಿ. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೊಳ್ಬೋದು ಸಕ್ಕರೆನ. ಸೊ ಇವಾಗ ಸಕ್ಕರೆ ಕರಗಿದೆ. 1 ಟೀ ಸ್ಪೂನ್ ಅಷ್ಟು ಯಾಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ನ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆಗಿರುವಂತಹ ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನ ಖೀರ್ ಸವಿಯಲು ಸಿದ್ಧ.
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ರೆಡಿ ಆಗಿದೆ, ಸರ್ವಿಂಗ್ ಬೌಲ್ಗೆ ಹಾಕೊಂಡ್ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೂರು ಗಂಟಾಗಿಲ್ಲ, ಹಾಲು ಕೂಡ ಒಡೆದಿಲ್ಲ. ಕ್ರೀಮಿ ಥಿಕ್ ಆಗಿರುವಂತ ಸಾಬುದಾನ ಖೀರ್ ಸವಿಯಲು ಸಿದ್ಧವಾಗಿದೆ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಗಾರ್ನಿಶ್ ಮಾಡ್ಕೊಂಡ್ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಏಕಾದಶಿಗೆ ಮರಿದೆ ನೀವು ಕೂಡ ಈ ಸಬ್ಬಕ್ಕಿ ಖೀರ್ನ ಮಾಡ್ಕೊಳ್ಳಿ. ರುಚಿಯಾಗಿರುತ್ತೆ, ಹಾಗೆ ಉಪವಾಸಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಈಸಿ ರೆಸಿಪಿ ಇದೆ, ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.